ಇರಾನ್ ನೆಲ ಕಚ್ಚಿಬಿಡುತ್ತೆ, ನಾಮಾವಶೇಷ ಆಗಿಬಿಡುತ್ತೆ. ದೈತ್ಯ ಶಕ್ತಿ ಎದುರುಗಡೆಗೆ, ಅಮೆರಿಕ ಅನ್ನುವಂಥ ದೈತ್ಯ ಶಕ್ತಿ ಎದುರುಗಡೆಗೆ ಇರಾನ್ ಮತ್ತೊಂದು ದಿವಸ ನಿಲ್ಲಕ್ಕಾಗಲ್ಲ. ಇವೆಲ್ಲ ವಿಶ್ಲೇಷಣೆಗಳು ಕೂಡ ಉಲ್ಟಾ ಹೊಡೆದಿವೆ. ಇರಾನ್ ಇನ್ನಷ್ಟು ಮತ್ತಷ್ಟು ದಾಳಿಗಳನ್ನು ಮಾಡ್ತಾ ಇದೆ. ಹಿಂದೆ ಅಮೆರಿಕದ ಈ 4 ಇಂಧನ ತುಂಬುವಂಥ ಏರ್ಕ್ರಾಫ್ಟ್ಗಳನ್ನು ಹೊಡೆದುರುಳಿಸಿದ್ವಿ ಅಂತ ಹೇಳಲಾಗಿತ್ತು. ಈಗ ಮತ್ತೆ 4 ಏರ್ಕ್ರಾಫ್ಟ್ಗಳನ್ನು ಧ್ವಂಸ ಮಾಡಿದೆ. KC-135 ಟ್ಯಾಂಕರ್ ಏರ್ಕ್ರಾಫ್ಟ್, ಅಂದರೆ ವಿಮಾನಗಳು ಮೇಲ್ಗಡೆ ಹಾರಾಡ್ತಿರ್ತಾವಲ್ಲ, ಆ ವಿಮಾನಗಳಿಗೆ ಈ ವಿಮಾನಗಳು ಇಂಧನ ತುಂಬುತ್ತವೆ. ಅಂಥ ಇಂಧನ ತುಂಬುವಂಥ KC-135 ಟ್ಯಾಂಕರ್ ಏರ್ಕ್ರಾಫ್ಟ್ಗಳನ್ನು ಹೊಡೆಯಲಾಗಿದೆ. ಸೌದಿ ಅರೇಬಿಯಾ ವಾಯುನೆಲೆಯಲ್ಲಿದ್ದವು ಏರ್ಕ್ರಾಫ್ಟ್ಗಳು. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯುನೆಲೆಯಲ್ಲಿ ಅವು ನಿಂತಿದ್ವು. ಈ ಸಂದರ್ಭದಲ್ಲೇ ದಾಳಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಮೆರಿಕದ 10ಕ್ಕೂ ಹೆಚ್ಚು ಯೋಧರಿಗೆ ಗಾಯ ಕೂಡ ಆಗಿದೆ. ಇನ್ನು ಇರಾನ್ ಕ್ರಾಂತಿಕಾರಿ ಪಡೆ ಈ ದಾಳಿಯನ್ನು ಖಚಿತಪಡಿಸಿದೆ ಕೂಡ. ಇದು ಸಂಗತಿ. ಅಮೇರಿಕವನ್ನು ಮುಟ್ಟುವಂಥದ್ದಿದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅಮೆರಿಕ ಎಷ್ಟರ ಮಟ್ಟಿಗೆ ಈ ತನ್ನ ಸೈನಿಕರ ಪ್ರಾಣವನ್ನು, ಜೊತೆಗೆ ಈ ಏನಾದರೂ ಈ F ಸೀರೀಸ್ ವಿಮಾನಗಳಿದ್ದಾವೆ ಅಂದ್ಕೊಳ್ಳಿ, ಯುದ್ಧ ವಿಮಾನಗಳನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ಳುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ನಮ್ಮ ರಾಷ್ಟ್ರದ ಗೌರವ ಮರ್ಯಾದೆ ಅನ್ನೋ ರೀತಿಯಲ್ಲಿ ನೋಡುತ್ತೆ. ಆದರೆ ಆಗ್ತಿರೋದೇನು, ಒಂದಾದ ಮೇಲೊಂದು ಶಾಕ್. ಮಾರ್ಚ್ 11ನೇ ತಾರೀಕು US ಏರ್ಕ್ರಾಫ್ಟ್ ಧ್ವಂಸ ಆಗಿತ್ತು. ಇರಾಕ್ ವಾಯುನೆಲೆಯಲ್ಲಿದ್ದಂಥ ಏರ್ಕ್ರಾಫ್ಟ್ ಮೇಲೆ ದಾಳಿ ಮಾಡಲಾಗಿತ್ತು. 6 ಮಂದಿ ಸೈನಿಕರು ಸತ್ತಿದ್ದರು, 6 ಜನ. ಈಗ ನೋಡಿ, ಈಗಾಗಿರೋದು ಈಗ ಸೌದಿ ಅರೇಬಿಯಾ ವಾಯುನೆಲೆಯಲ್ಲಿ ಮೊನ್ನೆ ಆಗಿದ್ದು ಅದು ಇರಾಕ್ನ ವಾಯುನೆಲೆಯಲ್ಲಿದ್ದಂಥ ಏರ್ಕ್ರಾಫ್ಟ್. ಈಗ ಸೌದಿ ಅರೇಬಿಯಾ ವಾಯುನೆಲೆಯಲ್ಲಿದ್ದಂಥ ಏರ್ಕ್ರಾಫ್ಟ್ಗಳು 4 KC-135 ಟ್ಯಾಂಕರ್ ಏರ್ಕ್ರಾಫ್ಟ್ಗಳಿವು. ಇವುಗಳನ್ನು ಹೊಡೆಯಲಾಗಿದೆ. 11ನೇ ತಾರೀಕು 1 ಏರ್ಕ್ರಾಫ್ಟ್ ಧ್ವಂಸ ಆಗಿತ್ತು, ಈಗ 4. ಅದು ಇರಾಕ್ ವಾಯುನೆಲೆಯಲ್ಲಿ, ಇದು ಸೌದಿ ಅರೇಬಿಯಾದ ವಾಯುನೆಲೆಯಲ್ಲಿ. ಇನ್ನು ಅಮೆರಿಕ ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಗೊತ್ತಾಗಿದೆ. ದೊಡ್ಡ ದಾಳಿಗೂ ಕೂಡ ಸಜ್ಜಾಗ್ತಾ ಇದೆ. 10 ದಿನದ ಕದನ ವಿರಾಮ ಅಂತ ಹೇಳಿದರು ಟ್ರಂಪ್. ಈಗ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಭಯೋತ್ಪಾದನೆ ಮುಕ್ತ ಮಧ್ಯಪ್ರಾಚ್ಯ ಉದಯ ಸನ್ನಿಹಿತ ಅಂತ ಹೇಳಿದ್ದಾರೆ ಟ್ರಂಪ್. ಇವತ್ತು ರಾತ್ರಿ ಉತ್ತರ ಕೊಡ್ತೀವಿ, ಇವತ್ತು ರಾತ್ರಿ ನಿಮಗೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ. 47 ವರ್ಷಗಳಿಂದ ಇರಾನ್ ಬೆದರಿಕೆ ಹಾಕ್ತಾ ಬರ್ತಾ ಇತ್ತು. ಇನ್ನು ಮುಂದೆ ಇರಾನ್ ಉಸಿರೆತ್ತಕ್ಕಾಗಲ್ಲ. ನಿಮಗೆ ಗೊತ್ತಿರಲಿ, ನಮ್ಮದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ. ಯಾರಿಗೂ ಜಗತ್ತಿಗೆ ಗೊತ್ತಿಲ್ಲದಂಥ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇವೆ, ಹುಷಾರಾಗಿರಿ. ಇದು ಟ್ರಂಪ್ ಎಚ್ಚರಿಕೆ. ಎಪಿಕ್ ಫ್ಯೂರಿ, ಈ ಹೆಸರನ್ನು ಇಟ್ಟಿದ್ದು ಅವರೇನೇ. ಫ್ಯೂರಿ ಅಲ್ಲ, ಈಗ ಎಪಿಕ್ ಪೂರಿ ಆಗ್ತಾ ಇದೆ. ಇದು ಮುಂದೆ ಒಂದಲ್ಲ ಒಂದು ದಿವಸ ಎಪಿಕ್ ಪರಾರಿ ಆದರೂ ಕೂಡ ಅಚ್ಚರಿ ಇಲ್ಲ. ಅಂಥ ಒಂದು ಸ್ಥಿತಿ ಅಮೆರಿಕಕ್ಕೆ ಬರುತ್ತಾ. ಆದರೆ ಈ ಮೇಲ್ನೋಟಕ್ಕೇ ಅಮೆರಿಕವನ್ನು ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಏನಂದ್ರೆ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಒಂದಾದ ಮೇಲೆ ಒಂದು ಈ ರೀತಿ ಏಟುಗಳು ಬೀಳ್ತಾ ಇವೆಯಲ್ಲ, ಅದಕ್ಕೇನಂತೀರಿ. ಜೊತೆಗೆ ಈ ಟ್ರಂಪ್ ಹುಚ್ಚಾಟ, ಇದು ಹೊರ್ಮುಜ್ ಅಲ್ಲ ಅಂತೆ, ಅದು ಟ್ರಂಪ್ ಜಲಸಂಧಿ ಅಂತ ಟ್ರಂಪ್ ಹೇಳಿದ್ದಾರೆ. ಸುಮ್ಮನೆ ಅವರು ಆ ರೀತಿ ಹೇಳಿ ಅದಾದಮೇಲೆ ಟ್ರಂಪ್ ಜಲಸಂಧಿಯನ್ನು ಇರಾನ್ ತೆರಿಬೇಕು ಅಂತ ಹೇಳಿ, ಕ್ಷಮಿಸಿ ನಾನು ಹೇಳಿದ್ದು ಹೊರ್ಮುಜ್ ಜಲಸಂಧಿ ಅಂತ. ಅಂದರೆ ಈ ಟ್ರಂಪ್ನ ಹುಚ್ಚಾಟಗಳು ಇವು ನಿಲ್ಲಲ್ಲ. ಇನ್ನು ನ್ಯಾಟೋ ರಾಷ್ಟ್ರಗಳ ವಿರುದ್ಧ ನಿರಂತರವಾಗಿ ಕೆಂಡ ಕಾರ್ತಾನೆ ಇದ್ದಾರೆ, ಬೆಂಕಿ ಉಗುಳ್ತಾನೆ ಇದ್ದಾರೆ ಟ್ರಂಪ್. ನ್ಯಾಟೋ ರಾಷ್ಟ್ರಗಳಿಗೆ ಎಲುಬಿಲ್ಲ ಅಂತ ಕೂಡ ಹೇಳಿದರು. ನಾವಿಲ್ಲ ಅಂತಂದರೆ ನೀವೆಲ್ಲ ಈ ಪೇಪರ್ ರಾಷ್ಟ್ರಗಳಾಗ್ಬಿಡ್ತೀವಿ, ನೀವು ಪೇಪರ್ ಹುಲಿಗಳಾಗ್ಬಿಡ್ತೀರಿ ಅನ್ನೋಂಥ ಮಾತನ್ನು ಕೂಡ ಟ್ರಂಪ್ ಹೇಳಿದ್ದು. ಈಗ ನ್ಯಾಟೋ ರಾಷ್ಟ್ರಗಳಿಗೆ ಅಮೆರಿಕ ಯಾವುದೇ ಕಾರಣಕ್ಕೂ ಸಹಾಯ ಮಾಡಲ್ಲ, ತಿಳ್ಕೊಂಡಿರಿ. ಫ್ಯೂಚರಲ್ಲಿ ನಾವು ನಿಮಗೆ ದೊಡ್ಡ ಪಾಠ ಕಲಿಸ್ತೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಮತ್ತು ಅಗೈನ್ ಭಾರತ ಪಾಕ್ ಯುದ್ಧ ಸೇರಿದಂತೆ 8 ಯುದ್ಧವನ್ನು ನಿಲ್ಲಿಸಿದ್ದೀನಿ, ಇರಾನ್ ವಿರುದ್ಧವೂ ಕೂಡ ಯುದ್ಧ ಗೆಲ್ತೀನಿ ಅಂತ ಕೂಡ ಹೇಳಿದ್ದಾರೆ ಟ್ರಂಪ್. ಟಾರ್ಗೆಟ್ಗಳಿವೆ ಅಂತೆ, 3554 ಟಾರ್ಗೆಟ್ಗಳು ಬಾಕಿ ಇವೆ ಅಂತೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಏನಾಗ್ತಾ ಇದೆ ಅಂತ. ಯಾಕಂದರೆ ಅಮೆರಿಕ ನೋಡಿ ಒಂದಾದ ಮೇಲೊಂದು ಮುಖಭಂಗವನ್ನು ಎದುರಿಸ್ತಾ ಇದೆ.
ಬಹಳಷ್ಟು ಜನಗಳಿಗೆ ಗೊತ್ತಿರುವಂಥ ಸಂಗತಿ ಏನು ಅಂದರೆ ಈ ಮಿಗ್ ವಿಮಾನವನ್ನು ರಷ್ಯಾ ಮಾಡಿದಂಥ ಸಂದರ್ಭದಲ್ಲಿ ಅಮೆರಿಕ ತುಂಬ ತಲೆ ಕೆಡಿಸ್ಕೊಳ್ತು. ಅದಾದಮೇಲೆ ಇವರು ಮತ್ತು ಮೊಸಾದ್ ಸೇರ್ಕೊಂಡು ಎಷ್ಟರ ಮಟ್ಟಿಗೆ ಇರಾಕ್ನಲ್ಲಿದ್ದಂಥ ವಿಮಾನವನ್ನು ಅಪಹರಿಸಲಾಯಿತು. ಅದು ಹೆಂಗೆ ನಿಗೂಢವಾಗಿ ಬಂದಿಳಿತು, ಅದನ್ನು ಹೆಂಗೆ ಆ ಎಂಜಿನ್ ಎಲ್ಲ ನೋಡಿದ್ರು, ಅದು ಹೆಂಗೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದರು. ಅದಾದ ನಂತರ ಎಫ್ ಸೀರೀಸ್ ಬಂತು, ಅದೆಲ್ಲ ನೋಡ್ತೀವಿ. ಎಫ್ ಸೀರೀಸನ್ನ ಒಂದು ಲೆಕ್ಕದಲ್ಲಿ ಏನು ಅಂದರೆ ನಮ್ಮ ಲೆಗೆಸಿ ಅಂತ ಬಣ್ಣಿಸುತ್ತೆ ಅಮೆರಿಕ. ಹೀಗಾಗಿಯೇ ಅಮೆರಿಕ ಯಾವುದೇ ಯುದ್ಧ ವಿಮಾನ ಬಿತ್ತು ಅಂತಂತಂದರೆ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ, ಅದೊಂದು ಕಡೆಗೆ. ಆದರೆ ಇಂಧನ ತುಂಬುವಂಥ ವಿಮಾನಗಳು ಒಂದಾದ ಮೇಲೆ ಒಂದು ಬೆಂಕಿ ಹತ್ಕೊಳ್ತಾ ಇವೆ. ಮೊನ್ನೆ ಆಗಿದ್ದು ನೋಡಿ, ಮೊನ್ನೆ ಇರಾಕ್ ವಾಯುನೆಲೆಯಲ್ಲಿದ್ದಂಥ ವಿಮಾನದ ಮೇಲೆ ದಾಳಿ ಮಾಡಲಾಗಿತ್ತು. ಅದರ ಹಿಂದೆ 4 ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅನ್ನುವಂಥ ಮಾತನ್ನು ಇರಾಕ್ ಹೇಳಿತ್ತು. ಈಗ ಸೌದಿ ಅರೇಬಿಯಾದಲ್ಲಿದ್ದಂಥ ವಿಮಾನಗಳಿಗೂ ಕೂಡ ಹಾನಿ ಮಾಡಲಾಗಿದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಟ್ರಂಪ್ ಹುಚ್ಚಾಟ, ತಿಕ್ಕಲ್ತನ ಮುಂದುವರೆದಿದೆ. ಅವರು ಹೊರ್ಮುಜ್ ಜಲಸಂಧಿಯನ್ನು ಟ್ರಂಪ್ ಜಲಸಂಧಿ ಅಂತ ಕರೀತಾರೆ, ಆಮೇಲೆ ಕ್ಷಮೆ ಕೇಳ್ತಾರೆ ತಮಾಷೆಯಾಗಿ. ಇದೆಲ್ಲದರ ಜೊತೆಗೆ ನ್ಯಾಟೋ ರಾಷ್ಟ್ರಗಳಿಗೆ ದೊಡ್ಡ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಈ 5 ದಿವಸ, 10 ದಿವಸ, 15 ದಿವಸ ನಾವು ಯುದ್ಧ ನಿಲ್ಲಿಸ್ಬಿಡ್ತೀವಿ ಅನ್ನುವಂಥದ್ದೆಲ್ಲವೂ ಕೂಡ ಅದು ಸುಳ್ಳು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಬಹುಶಃ ಇವತ್ತು ನಾಳೆ ಹಂಗೆ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿದರೂ ಕೂಡ ಅಚ್ಚರಿ ಇಲ್ಲ. ಏನಂತೀರಿ? ಹೌದು ರಂಗನಾಥ್, ಫೆಬ್ರವರಿ 28ರಂದು ಇರಾನ್ನ ಸರ್ವೋಚ್ಚ ನಾಯಕ ಖಮನೇಯವರ ಹತ್ಯೆ ಆಗುತ್ತೆ. ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳಾಗುತ್ತೆ. 1 ತಿಂಗಳಿಂದನೂ ಕೂಡ ನಿರಂತರವಾದಂತಹ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಿರಂತರ ದಾಳಿಯನ್ನು ಮಾಡ್ತಾ ಇದೆ. ತೈಲ ಸಂಗ್ರಹ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ ಆಯಿತು, ನ್ಯೂಕ್ಲಿಯರ್ ಘಟಕಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ ಆಯಿತು, ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ನಿರಂತರ ದಾಳಿಗಳು ನಡೀತಾ ಇದೆ. ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಯಾವುದೂ ಕಾಣ್ತಿಲ್ಲ. ಟ್ರಂಪ್ ಒಂದು ಕಡೆ ಹೇಳ್ತಾರೆ ಇರಾನ್ ಜೊತೆ ಸಂಧಾನ ನಡೀತಾ ಇದೆ, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಇರಾನ್ ಒಪ್ಪಿಕೊಳ್ತಾ ಇದೆ, ಮತ್ತು ನಮ್ಮ ಷರತ್ತುಗಳಿವೆ, ಷರತ್ತುಗಳಿಗೂ ಕೂಡ ಇರಾನ್ ಒಪ್ಪಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಅಮೆರಿಕ ಪದೇ ಪದೇ ಹೇಳ್ತಾ ಇರುವಂತಹದ್ದು. ಆದರೆ ಈಗ ಇರಾನ್ ಹೇಳ್ತಿದೆ ನಾವು ಯಾವುದೇ ರೀತಿಯಾದಂಥ ಸಂಧಾನ ಆಗಿಲ್ಲ, ನಾವು ಬಗ್ಗೋ ಮಾತೇ ಇಲ್ಲ, ನಾವು ಪ್ರತಿದಾಳಿಯನ್ನು ಮುಂದುವರಿಸ್ತೇವೆ, ನಮಗೆ ಆ ತಾಕತ್ತಿದೆ ಅನ್ನುವಂಥದ್ದನ್ನು ಇರಾನ್ ನಿರಂತರವಾಗಿ ಕಳೆದ 1 ತಿಂಗಳಿಂದ ಕೂಡ ಯುದ್ಧದಲ್ಲಿ ಸಸ್ಟೈನ್ ಆಗಿ ನಿಂತಿರುವಂತಹದ್ದು. ಈಗ ಅಮೆರಿಕ ಹೇಗಾದರೂ ಮಾಡಿ ಯುದ್ಧದಿಂದ ಹೊರ ಹೋಗಬೇಕು ಅನ್ನುವಂಥ ಆಲೋಚನೆಗಳನ್ನ ಮಾಡ್ತಾ ಇದೆ, ಆದರೆ ಇರಾನ್ ಬಿಡ್ತಾ ಇಲ್ಲ. ಅಂದರೆ ಅಮೆರಿಕ ಹಾಕ್ತಿರುವಂತಹ ಪಟ್ಟುಗಳಿಗೆ ಇರಾನ್ ಬಗ್ತಾ ಇಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಅವರೀಗ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮೊದಲೇ ಹೇಳಿದ್ರು 48 ಗಂಟೆಗಳ ಗಡುವು ಅಂತ ಹೇಳಿದ್ರು, ನಂತರ 5 ದಿನಗಳಿಗೆ ಗಡುವನ್ನು ಎಕ್ಸ್ಟೆಂಡ್ ಮಾಡಿದ್ರು, ಈಗ 10 ದಿನಗಳಿಗೆ ಗಡುವನ್ನು ಎಕ್ಸ್ಟೆಂಡ್ ಮಾಡಿರುವಂತಹದ್ದು. ಒಟ್ಟು 17 ದಿನಗಳ ನಿರಂತರ ಎಚ್ಚರಿಕೆಯನ್ನ ಟ್ರಂಪ್ ಅವರು ಕೊಡ್ತಾನೆ ಬಂದಿದ್ದಾರೆ. ಆದರೆ ಇರಾನ್ ಮಾತ್ರ ಬಗ್ತಾ ಇಲ್ಲ. ಮತ್ತೆ ಹೇಳ್ತಾರೆ ಇದು ಹರ್ಮುಜ್ ಜಲಸಂಧಿ ಅಲ್ಲ, ಟ್ರಂಪ್ ಜಲಸಂಧಿ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ. ಹೌದು, ಇದು ಟ್ರಂಪ್ ಜಲಸಂಧಿ ಅನ್ನುವಂಥ ನಿಟ್ಟಿನಲ್ಲೇ ನಕಾರಾತ್ಮಕವಾಗಿ ಇಡೀ ವಿಶ್ವವೇ ನೆನಪಿಟ್ಕೊಳ್ಳುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರನ್ನ ನಕಾರಾತ್ಮಕವಾಗಿ ವ್ಯಂಗ್ಯವಾಗಿ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜನರು ಕೂಡ ಇದನ್ನ ಹಾಗೆ ಕರೀತಾರೆ ಮುಂದೊಂದು ದಿವಸ. ಯಾಕಂತಂದ್ರೆ ಟ್ರಂಪ್ ಅವರ ಹುಚ್ಚಾಟದಿಂದಲೇ ಈ ಯುದ್ಧ ಆರಂಭ ಆಗಿರುವಂತಹದ್ದು, ಯುದ್ಧ ನಡೀತಾ ಇರುವಂತಹದ್ದು. ಆ ಒಂದು ಹರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚುವ ಮೂಲಕ ಇಡೀ ಜಗತ್ತಿಗೆ ತನ್ನ ಶಕ್ತಿ ಏನು ಅನ್ನುವಂತ ತೋರಿಸ್ತಾ ಇದೆ. ಮತ್ತೆ ಅಮೆರಿಕಕ್ಕೆ ಇದು ಬೇಡದ ಯುದ್ಧವಾಗಿತ್ತು. ಈ ಯುದ್ಧ ಅಮೆರಿಕದಿಂದನೇ ಶುರುವಾಗಿರುವಂತಹದ್ದು. ಅದಕ್ಕಾಗಿ ಇಡೀ ಜಗತ್ತು ಅನುಭವಿಸ್ತಾ ಇದೆ ಈ ಕಷ್ಟನ ಅನ್ನುವಂಥದ್ದನ್ನ ಇರಾನ್ ತೋರಿಸೋ ಪ್ರಯತ್ನ ಮಾಡ್ತಾ ಇದೆ. ಮುಂದೊಂದು ದಿವಸ ಇಡೀ ಜಗತ್ತಿನ ಜನರು ಈ ಟ್ರಂಪ್ ಜಲಸಂಧಿ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯವಾಗಿ, ನಕಾರಾತ್ಮಕವಾಗಿ, ವಿಡಂಬನಾತ್ಮಕವಾಗಿ ಮಾತಾಡುವಂತಹ ಕಾಲ ಬಂದೇ ಬರುತ್ತೆ. ಅದನ್ನು ಟ್ರಂಪೇ ಹೇಳ್ಕೊಟ್ಟಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹರೀಶ್. ಇದೆಲ್ಲ